ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಮೇ 15ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕ್ ಅನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಹೈನಾ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಎಲ್ಲಿ ಕಂಡು ಬಂದಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ಬಂಡೀಪುರ, ಬನ್ನೇರುಘಟ್ಟ, ನಾಗರಹೊಳೆ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಹೈನಾ ಅಂದ್ರೆ ಕತ್ತೆ ಕಿರುಬ ಅಂತ ಕೂಡ ಕರೀತಾರೆ ಮತ್ತು ಸ್ಟ್ರೈಪ್ಡ್ ಹೈನಾ ಅಂತ ಕೂಡ ಕರೀತಾರೆ. ಈ ಒಂದು ಪ್ರಾಣಿ ಇತ್ತೀಚೆಗೆ ಈ ಒಂದು ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಕಂಡು ಬಂದಿರುತ್ತೆ. ಕಳೆದ 10 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಈ ಒಂದು ಪ್ರಾಣಿ ಈ ಭಾಗದಲ್ಲಿ ಬಂಡೀಪುರದ ಅರಣ್ಯ ಪ್ರದೇಶದಲ್ಲಿ ಕಂಡು ಬಂದಿರುತ್ತೆ. ಇದು ವಿನಾಶದ ಅಂಚಿನಲ್ಲಿರುವಂತಹ ಒಂದು ಪ್ರಾಣಿಯಾಗುತ್ತೆ. ಹಾಗಾಗಿ IUCN ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಸೊ IUCN ಈ ಪ್ರಾಣಿಯನ್ನ ಥ್ರೆಟನ್ಡ್ ಸ್ಪೀಸೀಸ್ ಅಂತ ಹೇಳಿ ಕ್ಲಾಸಿಫೈ ಮಾಡುತ್ತೆ. ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಈ ಪಾಯಿಂಟ್ ಅನ್ನ. IUCN ವಿಸ್ತೃತ ರೂಪ ಕೂಡ ಕೇಳಬಹುದು ಅಥವಾ ಈ ಹೈನಾವನ್ನ IUCN ಥ್ರೆಟನ್ಡ್ ಸ್ಪೀಸೀಸ್ ಅಂತ ಹೇಳಿ ಕ್ಲಾಸಿಫೈ ಮಾಡಿದ್ದಾರೆ. ಹೈನಾ ಇಡೀ ಜಗತ್ತಿನಲ್ಲಿ ಇವುಗಳ ಸಂಖ್ಯೆ ಎಷ್ಟಿದೆ ಅಂದ್ರೆ 10,000ಕ್ಕಿಂತ ಕಡಿಮೆ ಇದೆ. ಸೊ ಅಷ್ಟು ಒಂದು ಪಾಪ್ಯುಲೇಷನ್ ಇವುಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಇವುಗಳು ಮುಖ್ಯವಾಗಿ ಪೂರ್ವ ಆಫ್ರಿಕಾ ಮತ್ತು ಉತ್ತರ ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಸೊ ಇವುಗಳ ಲೊಕೇಶನ್ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಇಲ್ಲೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಏನು ಅಂತಂದ್ರೆ, ಸೊ ನಿಮ್ಮ KPSCಯ ಗ್ರೂಪ್ C ಎಕ್ಸಾಮ್ಸ್ ಗಳಲ್ಲಿ ಸಿಲೆಬಸ್ ಅನ್ನ ನೋಡಿದ್ರೆ, ಸೊ ಲೈಕ್ PDO ಸಿಲೆಬಸ್ ಅನ್ನ ನೋಡಿದ್ರೆ, ಸೊ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಕರ್ನಾಟಕ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಆ ಒಂದು ಸೆಕ್ಷನ್ ಅಲ್ಲಿ ಈ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇರುತ್ತೆ. ಎನ್ವಿರಾನ್ಮೆಂಟ್ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಮುಂದಿನ ಪ್ರಶ್ನೆ, ಮಿಯಾಜಾಕಿ ತಳಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ಹಣ್ಣಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ಸೇಬು ಹಣ್ಣು, ಮಾವಿನ ಹಣ್ಣು, ಕಿತ್ತಳೆ ಹಣ್ಣು, ಬಾಳೆಹಣ್ಣು. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಇದು ಮಾವಿನ ಹಣ್ಣಿನ ತಳಿಯಾಗುತ್ತೆ. ರೀಸೆಂಟ್ ಆಗಿ ಈ ಮಿಯಾಜಾಕಿ ತಳಿಯ ಮಾವಿನ ಸಸಿ ಏನಿದೆ ಇದು ಕೊಪ್ಪಳದಲ್ಲಿ ಒಂದು ಎಕ್ಸಾಂಪಲ್ ಕಂಡು ಬಂದಿರುತ್ತೆ. ಅಂದ್ರೆ ಕೊಪ್ಪಳದಲ್ಲಿ ಇದನ್ನ ಒಬ್ರು ಬೆಳೆದಿದ್ದಾರೆ. ಬಟ್ ಎಕ್ಸಾಮ್ ದೃಷ್ಟಿಯಿಂದ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಮಿಯಾಜಾಕಿ ತಳಿ. ಸೊ ಇದು ಜಪಾನ್ ದೇಶದ ಒಂದು ತಳಿಯಾಗುತ್ತೆ. ಮಿಯಾಜಾಕಿ ಅನ್ನೋದು ಜಪಾನ್ ದೇಶದ ಒಂದು ನಗರ ಆಗುತ್ತೆ. ಈ ಒಂದು ನಗರದಲ್ಲಿ ಈ ಮಾವಿನ ತಳಿಯನ್ನ ಬೆಳೀತಾರೆ. ಸೊ ಎಷ್ಟು ಇಂಪಾರ್ಟೆಂಟ್ ಇದೆ ಮಿಯಾಜಾಕಿ ತಳಿ ಅಂತಂದ್ರೆ, ಇದರ ಒಂದು ಸಸಿಯ ಬೆಲೆ ಅಂದಾಜು 2,500ದಿಂದ 3,000 ರೂಪಾಯಿಗೆ ಬೆಲೆ ಬಾಳುತ್ತೆ ಒಂದು ಸಸಿ. ಮತ್ತು 1 kg ಹಣ್ಣು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 2.5 ಲಕ್ಷದಷ್ಟು ಬೆಲೆ ಬಾಳುತ್ತೆ. ಸೊ ಇನ್ನು ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ, ಈ ಹಣ್ಣು ಸುಮಾರು 350 ಗ್ರಾಂ ತೂಕ ಇರುತ್ತೆ ಮತ್ತು ಇವುಗಳ ಶುಗರ್ ಕಂಟೆಂಟ್ ಏನಿರುತ್ತೆ ಕಂಪೇರ್ ಟು ಅದರ್ ಸ್ಪೀಸೀಸ್, ಆಲ್ಫಾನ್ಸೋ, ಬಂಗಾನಪಲ್ಲಿ, ಈ ರೀತಿ ಮ್ಯಾಂಗೋದು ಬೇರೆ ನಾವು ತಳಿಗಳನ್ನ ಕಂಪೇರ್ ಮಾಡಿದ್ರೆ ಇವುಗಳ ಶುಗರ್ ಕಂಟೆಂಟ್ 15% ಹೈ ಇರುತ್ತೆ. ಸೊ 15% ಹೆಚ್ಚು ರುಚಿಯಾಗಿರುತ್ತೆ. ಮತ್ತು ಇದರಲ್ಲಿ ಬೀಟಾ ಕೆರೋಟಿನ್ ಇರುತ್ತೆ ಮತ್ತು ಫೋಲಿಕ್ ಆಮ್ಲ ಕೂಡ ಇರುತ್ತೆ. ನಿಮ್ಮ ಎಕ್ಸಾಮ್ ನಲ್ಲಿ ಕೇಳಬಹುದು, ಇವುಗಳ ನ್ಯೂಟ್ರಿಷನಲ್ ವ್ಯಾಲ್ಯೂ ಕೇಳಬಹುದು. ಬೀಟಾ ಕೆರೋಟಿನ್ ಇರುತ್ತೆ ಮತ್ತು ಫೋಲಿಕ್ ಆಮ್ಲ ಕೂಡ ಇರುತ್ತೆ. ಹಾಗಾಗಿ ಕಣ್ಣಿನ ದೃಷ್ಟಿಯನ್ನ ಈ ಒಂದು ಹಣ್ಣು ಏನ್ ಮಾಡುತ್ತೆ, ಹೆಚ್ಚಿಸುತ್ತೆ. ಯಾರಿಗಾದ್ರೂ ಐ ಪ್ರಾಬ್ಲಮ್ಸ್ ಇತ್ತು, ಐಸೈಟ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಈ ಒಂದು ಹಣ್ಣನ್ನ ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಯಾಕಂದ್ರೆ ಯೂಶುವಲಿ ನಮಗೆ ಐ ಪ್ರಾಬ್ಲಮ್ಸ್ ಬರೋದು ವಿಟಮಿನ್ A ಡಿಫಿಷಿಯನ್ಸಿಯಿಂದ ಬರುತ್ತೆ.
ಸೊ ಹಾಗಾಗಿ ಮಾವು ಏನಿದೆ ಕೇವಲ ಮಿಯಾಜಾಕಿ ತಳಿ ಮಾತ್ರ ಅಲ್ಲ, ಸೊ ಮ್ಯಾಂಗೋದು ಎಲ್ಲಾ ಒಂದು ಕಲ್ಟಿವರ್ಸ್ ಅಥವಾ ಎಲ್ಲಾ ವೆರೈಟೀಸ್ ಏನಿದೆ ಅದು ವಿಟಮಿನ್ ಎ ಅಲ್ಲಿ ರಿಚ್ನೆಸ್ ಇರುತ್ತೆ. ವಿಟಮಿನ್ ಎ ಇದರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ವಿಟಮಿನ್ ಎ ಕೊರತೆಯಿಂದ ಯೂಶುವಲಿ ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ಹಾಗಾಗಿ ವಿಟಮಿನ್ ಎ ಅನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಅಥವಾ ವಿಟಮಿನ್ ಎ ರಿಚ್ ಇರುವಂತಹ ಹಣ್ಣುಗಳನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಅದನ್ನ ನಿವಾರಣೆ ಮಾಡಬಹುದು. ಹಾಗಾಗಿ ಇದರಲ್ಲಿ ಮುಖ್ಯವಾಗಿ ಕಣ್ಣಿನ ದೃಷ್ಟಿಯನ್ನ ಹೆಚ್ಚಿಸುವಂತೆ ಈ ಒಂದು ತಳಿ ಕೆಲಸ ಮಾಡುತ್ತೆ. ಇನ್ನು ಮ್ಯಾಂಗೋಗೆ ಬಾತ್ರೂಮ್ ಫ್ರೂಟ್ ಅಂತ ಕೂಡ ಕರೀತಾರೆ. ಕಿಂಗ್ ಆಫ್ ಫ್ರೂಟ್, ಹಣ್ಣುಗಳ ರಾಜ ಅಂತ ಕೂಡ ಮಾವಿನ ಹಣ್ಣಿಗೆ ಕರೀತಾರೆ. ಮುಂದಿನ ಪ್ರಶ್ನೆ, ರಾಮಚರಿತ ಮಾನಸವನ್ನ ರಚಿಸಿದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ಕನಕದಾಸರು, ಪುರಂದರದಾಸರು, ತುಳಸಿದಾಸರು, ವ್ಯಾಸರಾಯರು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ರಾಮಚರಿತ ಮಾನಸವನ್ನ ತುಳಸಿದಾಸರು ರಚನೆ ಮಾಡ್ತಾರೆ. ಯಾಕೆ ರಾಮಚರಿತ ಮಾನಸ ಸುದ್ದಿಯಲ್ಲಿ ಇದೆ ಅಂತಂದ್ರೆ, ರೀಸೆಂಟ್ ಆಗಿ ತುಳಸಿದಾಸರ ರಾಮಚರಿತ ಮಾನಸದ ಪುರಾತನ ಹಸ್ತಪ್ರತಿ ಮತ್ತು ಪಂಚತಂತ್ರ ನೀತಿಕತೆಗಳ 15ನೇ ಶತಮಾನದ ಹಸ್ತಪ್ರತಿಗಳಿಗೆ ಏಷ್ಯಾ ಪೆಸಿಫಿಕ್ 20 ಅಂಶಗಳಲ್ಲಿ ಇವುಗಳನ್ನ ಸೇರಿಸಿರ್ತಾರೆ. 2024ರ ಯುನೆಸ್ಕೋದ ವಿಶ್ವ ಪ್ರಾದೇಶಿಕ ನೋಂದಣಿಯ ಸ್ಮರಣಿಕೆಯಲ್ಲಿ ಕೂಡ ಇವುಗಳನ್ನ ಸೇರಿಸಿದ್ದಾರೆ. ಹಾಗಾಗಿ ಸುದ್ದಿಯಲ್ಲಿ ಇದೆ. ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ರೀಸೆಂಟ್ ಆಗಿ ಈ ಒಂದು ಏಷ್ಯಾ ಮತ್ತು ಪೆಸಿಫಿಕ್ನ ವಿಶ್ವ ಸಮಿತಿಯ 10ನೇ ಸಾಮಾನ್ಯ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಸೊ ರಾಮಚರಿತ ಮಾನಸವನ್ನ ಮತ್ತು ಪಂಚತಂತ್ರ ನೀತಿಕತೆಗಳ ಒಂದು ಹಸ್ತಪ್ರತಿಗಳನ್ನ ಯುನೆಸ್ಕೋದ ಒಂದು ವಿಶ್ವ ಪ್ರಾದೇಶಿಕ ನೋಂದಣಿಯ ಸ್ಮರಣಿಕೆಯಲ್ಲಿ ಸೇರಿಸೋಕೆ ನಿರ್ಧಾರವನ್ನ ಮಾಡಿರ್ತಾರೆ. ಮುಂದಿನ ಪ್ರಶ್ನೆ, ಮುರಳಿ ಪಿಳ್ಳೈ ಅವರು ಯಾವ ದೇಶದಲ್ಲಿ ಸಚಿವರಾಗಿ ನೇಮಕವಾಗಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಜಪಾನ್, ಜರ್ಮನಿ, ಸಿಂಗಾಪುರ್, ಅಮೆರಿಕ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ರೀಸೆಂಟ್ ಆಗಿ ಸಿಂಗಾಪುರ್ನಲ್ಲಿ ನೂತನ ಪ್ರಧಾನಿಯವರು ಆಯ್ಕೆಯಾಗ್ತಾರೆ. ಲಾರೆನ್ಸ್ ವಾಂಗ್ ಅವರು ಸಿಂಗಾಪುರದ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ. ಸೊ ಇವರ ಒಂದು ಕ್ಯಾಬಿನೆಟ್ ನಲ್ಲಿ ಮುರಳಿ ಪಿಳ್ಳೈ ಅವರು ಕಾನೂನು ಮತ್ತು ಸಾರಿಗೆಯ ರಾಜ್ಯ ಖಾತೆ ಸಚಿವರಾಗಿ ಆಯ್ಕೆಯಾಗ್ತಾರೆ. ಸೊ ಹಾಗಾಗಿ ಇವರು ಭಾರತ ಮೂಲದವರಾಗ್ತಾರೆ. ಯಾರು? ಮುರಳಿ ಪಿಳ್ಳೈ ಅವರು. ಮುಂದಿನ ಪ್ರಶ್ನೆ, ಭಾರತದಿಂದ ಅಭಿವೃದ್ಧಿಪಡಿಸುತ್ತಿರುವ ಮೊದಲ ಸಾಗರೋತ್ತರ ಬಂದರು ಯೋಜನೆ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಇರಾನ್, ಇಸ್ರೇಲ್, ಅಮೆರಿಕ, ಬಾಂಗ್ಲಾದೇಶ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಸೊ ಇರಾನ್ ನಲ್ಲಿರುವಂತಹ ಚಾಬಹಾರ್ ಬಂದರ್ ಏನಿದೆ ಇದು ಭಾರತದಿಂದ ಮೊದಲು ಅಭಿವೃದ್ಧಿ ಪಡಿಸ್ತಾ ಇರುವಂತಹ ಸಾಗರೋತ್ತರ ಬಂದರು ಯೋಜನೆ ಆಗುತ್ತೆ. ಸೊ ಈ ಒಂದು ಬಂದರಿನಲ್ಲಿರುವಂತಹ ಶಾಹಿದ್ ಬೆಹೆಶ್ತಿ ಟರ್ಮಿನಲ್ ಅನ್ನ ಭಾರತ 10 ವರ್ಷಗಳವರೆಗೆ ಮೇಂಟೆನೆನ್ಸ್ ಮಾಡೋಕೆ ಒಪ್ಪಂದವನ್ನ ಮಾಡ್ಕೊಂಡಿರುತ್ತೆ. ಸೊ ಈ ಒಂದು ಬಂದರ್ ಎಲ್ಲಿ ಬರುತ್ತೆ? ಇರಾನ್ ಅಲ್ಲಿ ಬರುತ್ತೆ. ಭಾರತದ ಸಹಕಾರದೊಂದಿಗೆ ಇರಾನ್ ದೇಶ ಈ ಬಂದರವನ್ನ ಡೆವಲಪ್ಮೆಂಟ್ ಮಾಡಿದೆ. ಇನ್ನೊಂದು ಪ್ರಶ್ನೆನ ಕೇಳ್ತಾರೆ, ಗ್ವಾದಾರ್ ಬಂದರು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಗ್ವಾದಾರ್ ಬಂದರ್ ಎಲ್ಲಿ ಬರುತ್ತೆ? ಅದು ಪಾಕಿಸ್ತಾನದಲ್ಲಿ ಬರುತ್ತೆ. ಪಾಕಿಸ್ತಾನ್ ಈ ಬಂದರವನ್ನ ಚೀನಾ ದೇಶದ ಸಹಕಾರದೊಂದಿಗೆ ಅಭಿವೃದ್ಧಿ ಪಡಿಸ್ತಾ ಇದೆ. 2 ಪಾಯಿಂಟ್ಗಳು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ, ಚಾಬಹಾರ್ ಬಂದರು ಮತ್ತು ಗ್ವಾದಾರ್ ಬಂದರು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ. ಸೊ ಹೇಳಿಕೆ 1, ಶಕ್ತಿ ಸಮರಾಭ್ಯಾಸ ಇತ್ತೀಚೆಗೆ ಮೇಘಾಲಯದಲ್ಲಿ ನಡೆಯಿತು. 2ನೇ ಹೇಳಿಕೆ, ಇದು ಭಾರತ ಮತ್ತು ಫ್ರಾನ್ಸ್ ನಡುವಿನ ಸಮರಾಭ್ಯಾಸವಾಗಿದೆ. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ 2 ಸರಿ, ಅ ಮತ್ತು ಬ 2 ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. 2 ಹೇಳಿಕೆಗಳು ಕೂಡ ಸರಿಯಾಗುತ್ತೆ. ಶಕ್ತಿ ಸಮರಾಭ್ಯಾಸ ಏನಿದೆ ಅದು ರೀಸೆಂಟ್ ಆಗಿ ಮೇಘಾಲಯದಲ್ಲಿ ನಡೆಯುತ್ತೆ. ಇದು ಭಾರತ ಮತ್ತು ಫ್ರಾನ್ಸ್ ನಡುವಿನ ಒಂದು ಸಮರಾಭ್ಯಾಸ ಆಗುತ್ತೆ. ಸೊ 2 ದೇಶಗಳ ನಡುವಿನ ಸೇನಾ ಸಾಮರ್ಥ್ಯವನ್ನ ಹೆಚ್ಚಿಸುವುದು ಈ ಸಮರಾಭ್ಯಾಸದ ಉದ್ದೇಶ ಆಗುತ್ತೆ ಮತ್ತು ರಕ್ಷಣಾ ವಲಯದಲ್ಲಿ ಒಂದು ಸಹಕಾರ ಮಟ್ಟವನ್ನ ಕಾಯ್ದುಕೊಳ್ಳೋದು ಕೂಡ ಈ ಒಂದು ಸಮರಾಭ್ಯಾಸದ ಉದ್ದೇಶ ಆಗುತ್ತೆ. ಹಾಗೆ ರೀಸೆಂಟ್ ಆಗಿ ಸದಾ ತನ್ಸಿಕ್ ಅನ್ನುವಂತಹ ಸಮರಾಭ್ಯಾಸ ಕೂಡ ನಡೆಯುತ್ತೆ. ಅದು ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ಒಂದು ಸಮರಾಭ್ಯಾಸ ಆಗುತ್ತೆ. ಸೊ PC2 KS ನಿಮ್ಮ ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿ ಈ ಒಂದು ಮಿಲಿಟರಿ ಎಕ್ಸರ್ಸೈಸಸ್ ಸಮರಾಭ್ಯಾಸಗಳ ಮೇಲೆ ಒಂದು ಪ್ರಶ್ನೆಯನ್ನ ಕೇಳುವಂತಹ ಸಾಧ್ಯತೆ ಇರುತ್ತೆ. ಮುಂದಿನ ಪ್ರಶ್ನೆ, ವಿಶ್ವ ಹೈಡ್ರೋಜನ್ ಸಮ್ಮೇಳನ 2024 ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ. ಆಯ್ಕೆಗಳು ನೆದರ್ಲ್ಯಾಂಡ್, ಭಾರತ, ಶ್ರೀಲಂಕಾ, ಅಮೆರಿಕ.
ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ರೀಸೆಂಟ್ ಆಗಿ ನೆದರ್ಲ್ಯಾಂಡ್ ನ ರೋಟರ್ಡ್ಯಾಮ್ ನಲ್ಲಿ ಈ ಒಂದು ವಿಶ್ವ ಹೈಡ್ರೋಜನ್ ಸಮ್ಮೇಳನ 2024 ನಡೆಯುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವನ್ ಹೈಡ್ರೋಜನ್ ಮೇಲೆ ಕೂಡ ನಿಮಗೆ ಪ್ರಶ್ನೆಯನ್ನ ಕೇಳಬಹುದು. ಹೈಡ್ರೋಜನ್ ಗ್ಯಾಸ್ ಮೇಲೆ ಅಥವಾ ಹೈಡ್ರೋಜನ್ ಮೇಲೆ ಸೈನ್ಸ್ ಸೆಕ್ಷನ್ ಅಲ್ಲಿ ಪ್ರಶ್ನೆಯನ್ನ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ಹೈಡ್ರೋಜನ್ ನ ಪರಮಾಣು ಸಂಖ್ಯೆ ಏನಿದೆ ಅದು ಒಂದಾಗುತ್ತೆ. ಪರಮಾಣು ಸಂಖ್ಯೆ 1. ಇದೊಂದು ಬಣ್ಣರಹಿತ, ವಾಸನೆ ಇಲ್ಲದ, ರುಚಿ ಇಲ್ಲದ, ವಿಷಕಾರಿ ಅಲ್ಲದ ಒಂದು ಗ್ಯಾಸ್ ಅಥವಾ ಅನಿಲ ಆಗುತ್ತೆ. ಹಾಗಾಗಿ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ, ಇದಕ್ಕೆ ಯಾವುದೇ ರೀತಿ ವಿಷಕಾರಿ ಅಲ್ಲ, ಇದಕ್ಕೆ ಯಾವುದೇ ರೀತಿ ರುಚಿ ಇರೋದಿಲ್ಲ, ವಾಸನೆ ಇರೋದಿಲ್ಲ, ಇದೊಂದು ಬಣ್ಣರಹಿತ ಆಗಿರುತ್ತೆ. ಮತ್ತು ಇಂಪಾರ್ಟೆಂಟ್ ಆಗಿ ಪರಮಾಣು ಸಂಖ್ಯೆ ಏನಿದೆ ಇದು 1 ಆಗಿರುತ್ತೆ. ಸೊ ಹಾಗಾಗಿ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಎಲ್ಲಿ ನಡೀತು ಅಂತ ಮೇನ್ ಆಗಿ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ನೆದರ್ಲ್ಯಾಂಡ್ ನ ರೋಟರ್ಡ್ಯಾಮ್ ನಲ್ಲಿ ಇದು ನಡೆಯುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶ ಸುಲ್ತಾನ್ ಅಜ್ಲಾನ್ ಶಾ ಟ್ರೋಫಿಯನ್ನ ಜಯಿಸಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಜಪಾನ್, ಪಾಕಿಸ್ತಾನ್, ಭಾರತ, ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ರೀಸೆಂಟ್ ಆಗಿ ಜಪಾನ್ ಸುಲ್ತಾನ್ ಅಜ್ಲಾನ್ ಶಾ ಟ್ರೋಫಿಯನ್ನ ಗೆಲ್ತಾರೆ. ಯಾರ ವಿರುದ್ಧ ಗೆಲ್ತಾರೆ ಅಂದ್ರೆ ಪಾಕಿಸ್ತಾನದ ವಿರುದ್ಧ ಈ ಒಂದು ಪ್ರಶಸ್ತಿಯನ್ನ ಗೆಲ್ತಾರೆ. ಸೊ ಇದು 30ನೇ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಆಗಿರುತ್ತೆ. ಸೊ ಟೋಟಲ್ ಆಗಿ 30ನೇ ಒಂದು ಟೂರ್ನಮೆಂಟ್ ನಡೆಯುತ್ತೆ. ಮುಖ್ಯವಾಗಿ ಯಾರು ಗೆದ್ರು, ಯಾರ ಅಪೋಸಿಟ್ ಗೆದ್ರು ಮತ್ತು ಈ ಒಂದು ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೂಡ ಕೇಳ್ತಾರೆ. ಸುಲ್ತಾನ್ ಅಜ್ಲಾನ್ ಶಾ ಟ್ರೋಫಿ ಏನಿದೆ ಇದು ಹಾಕಿ ಕ್ರೀಡೆಗೆ ಸಂಬಂಧಪಟ್ಟಿರುತ್ತೆ. ಮುಂದಿನ ಪ್ರಶ್ನೆ, ವಿಶ್ವ ವಲಸೆ ಹಕ್ಕಿ ದಿನ 2024ರ ಥೀಮ್ ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ಕೀಟಗಳು, ನೀರು, ಬೆಳಕಿನ ಮಾಲಿನ್ಯ, ಪಕ್ಷಿಗಳನ್ನ ರಕ್ಷಿಸಿ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಇನ್ಸೆಕ್ಟ್ಸ್ ಅನ್ನೋದು ವಿಶ್ವ ವಲಸೆ ಹಕ್ಕಿ ದಿನ 2024ರ ಒಂದು ಥೀಮ್ ಆಗುತ್ತೆ. ವಿಶ್ವ ವಲಸೆ ಹಕ್ಕಿ ದಿನ ಎಂಬುದು 2024ರ ಮೇ 11 ಮತ್ತು ಅಕ್ಟೋಬರ್ 12ರಂದು ಜಾಗತಿಕ ಅಭಿಯಾನ ಆಗಿರುತ್ತೆ. ಸೊ ವಲಸೆ ಹಕ್ಕಿಗಳನ್ನ ಸಂರಕ್ಷಣೆಗೆ ಒತ್ತು ನೀಡೋಕೆ ಕೀಟಗಳು ಎಂಬ ಥೀಮ್ ಅನ್ನ ಈ ವರ್ಷ ಅದನ್ನ ಮಾಡಿರ್ತಾರೆ, ಥೀಮ್ ಅನ್ನ ಇಟ್ಕೊಂಡಿರ್ತಾರೆ. ಬಟ್ ಎಕ್ಸಾಮ್ ದೃಷ್ಟಿಯಿಂದ ಕೇಳೋದೇನು ಅಂತಂದ್ರೆ ಥೀಮ್ ಅನ್ನ ಯೂಶುವಲಿ ಕೇಳ್ತಾರೆ ಮತ್ತು ಡೇಸ್ ಅನ್ನ ಕೂಡ ಕೇಳ್ತಾರೆ. ಥೀಮ್ ಅಂಡ್ ಡೇಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ಸೆಕ್ಟ್ಸ್ ಅನ್ನೋದು ಈ ವರ್ಷದ ಥೀಮ್ ಆಗುತ್ತೆ. ಮುಂದಿನ ಪ್ರಶ್ನೆ, ಜೂಕ್ಸ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆ. ಆಯ್ಕೆಗಳು ಇದೊಂದು ಬಾಹ್ಯಾಕಾಶ ನೌಕೆ, ಇದೊಂದು ರಾಕೆಟ್, ಇದೊಂದು ಕ್ಷಿಪಣಿ, ಇದೊಂದು ಸ್ವಯಂ ಚಾಲಿತ ರೋಬೋಟ್ ಕ್ಯಾಬ್. ಸೊ ಚಿತ್ರವನ್ನ ಗಮನಿಸಬೇಕಾಗುತ್ತೆ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಇದೊಂದು ಸ್ವಯಂ ಚಾಲಿತ, ಯಾವುದೇ ರೀತಿ ಡ್ರೈವರ್ ಇರೋದಿಲ್ಲ, ಡ್ರೈವರ್ ಲೆಸ್, ಸೊ ಸೆಲ್ಫ್ ಡ್ರೈವಿಂಗ್ ಇರುತ್ತೆ. ಸೊ ಇದೊಂದು ಸ್ವಯಂ ಚಾಲಿತ ಆಟೋಮ್ಯಾಟಿಕ್ ರೋಬೋಟ್ ಕ್ಯಾಬ್ ಆಗಿರುತ್ತೆ. ಸೊ ಇದನ್ನ ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಅಮೆಜಾನ್ ಕಂಪನಿಯವರು ಇದನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಅಮೆಜಾನ್ ಕಂಪನಿಯವರು ಈ ಒಂದು ಕ್ಯಾಬ್ ಅನ್ನ ಡೆವಲಪ್ಮೆಂಟ್ ಮಾಡಿರ್ತಾರೆ. ಸೊ ರೀಸೆಂಟ್ ಆಗಿ ಅಮೆರಿಕಾದಲ್ಲಿ ಈ ಕ್ಯಾಬ್ ಕೆಲವೊಂದು ಆಕ್ಸಿಡೆಂಟ್ ಕೇಸಸ್ ಕೂಡ ಕಂಡು ಬಂದಿರುತ್ತೆ. ಸೊ ಕೆಲವೊಂದು ಬಾರಿ ಆಕ್ಸಿಡೆಂಟ್ ಕೇಸಸ್ ಗಳು ಕೂಡ ಕಂಡು ಬಂದಿರುತ್ತೆ. ಬಟ್ ಎಕ್ಸಾಮ್ ದೃಷ್ಟಿಯಿಂದ ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ, ಅಮೆಜಾನ್ ಕಂಪನಿಯ ಒಂದು ಸ್ವಯಂ ಚಾಲಿತ ರೋಬೋಟ್ ಕ್ಯಾಬ್ ಆಗಿರುತ್ತೆ. ಸೊ ಮೇನ್ ಆಗಿ ನಮಗೆ ಗೊತ್ತಿರಬೇಕಾಗಿರೋದು ಸ್ವಯಂ ಚಾಲಿತ ರೋಬೋಟ್ ಕ್ಯಾಬ್. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವೇನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಅಂತ ಇದೆ. ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ ಅನ್ನ ತಾವಿಲ್ಲಿ ನೋಡಬಹುದು. ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ, ಕಂಪ್ಲೀಟ್. ಸೊ ಜನವರಿ ಮಂತ್ ಅಂತಂದ್ರೆ ಜನವರಿ ಮಂತ್ ಕಂಪ್ಲೀಟ್ ಕ್ಲಾಸ್ ಅನ್ನ ಸಿಂಗಲ್ ಕ್ಲಾಸ್ ನಲ್ಲೇ ತಾವಿಲ್ಲಿ ನೋಡಬಹುದು. ಅದೇ ರೀತಿ KS ಪ್ರಶ್ನೋತ್ತರ ಚರ್ಚಾ ಮೇಳ, KS ಮೇನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಗೆ ಮಾಡೆಲ್ ಆನ್ಸರ್ಸ್ ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಮತ್ತು ಜಾಯಿನ್ ಟು ಲರ್ನ್ ನ ಅಫಿಷಿಯಲ್ ಆಪ್ ಮತ್ತು ವೆಬ್ಸೈಟ್ ಕೂಡ ಇರುತ್ತೆ. ಅವುಗಳ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೇವೆ. ಸೊ ಒಂದ್ಸಲ ಆಪ್ ಗೂ ಕೂಡ ಭೇಟಿಯನ್ನ ನೀಡಬಹುದು. ಆಪ್ ಮೂಲಕ KS, PSI, PC, PDO, VAO, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹೀಗೆ ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್, ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ. ಸೊ ತಾವೇನಾದ್ರೂ ಮನೆಯಲ್ಲಿ ಕುಳಿತು ಸೆಲ್ಫ್ ಸ್ಟಡಿಯನ್ನ ಮಾಡ್ತಾ ಇದ್ರೆ ಆನ್ಲೈನ್ ಮುಖಾಂತರ ಕ್ಲಾಸಸ್ ಗಳನ್ನ, ನೋಟ್ಸ್ ಗಳನ್ನ, ಇವನ್ ಟೆಸ್ಟ್ ಸೀರೀಸ್ ಅನ್ನ, ಮಾಕ್ ಟೆಸ್ಟ್ ಗಳನ್ನ ಕೂಡ ಇಲ್ಲಿ ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.